ನೀಟ್ ಪರೀಕ್ಷೆಯ ವಿಚಾರವಾಗಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಇವತ್ತೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಎಲ್ಲೆಡೆ ಪ್ರತಿಭಟನೆ ನಡೀತಾ ಇರುವಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣ ಆಗಿದೆ. ಫ್ರೀಡಂ ಪಾರ್ಕಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿರೋದು. ಯೂತ್ ಕಾಂಗ್ರೆಸ್ಸಿಂದ ಲೋಕಭವನ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಲೋಕಭವನ ಮುತ್ತಿಗೆ ಹೊರಟ ಕಾರ್ಯಕರ್ತರು, ಪೊಲೀಸರು ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ ಹಾಕಿ ಈ ಎಲ್ಲ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ರು. ಈ ಸಂದರ್ಭದಲ್ಲಿ ಲೋಕಭವನ ಮುತ್ತಿಗೆ ಪ್ರಯತ್ನಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ಅವರನ್ನ ರಸ್ತೆಯಲ್ಲಿ ತಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಹೊರಟಿರುವಂತ ಇಂಡಿಯನ್ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಹೊರಭಾಗದಲ್ಲಿ ಗೇಟ್ ಹಾಕಿ ಕ್ಲೋಸ್ ಮಾಡಿ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಪೊಲೀಸರು ಮಾಡಿರುವಂಥದ್ದು. ಸುಮಾರು 15ರಿಂದ 20 ಅಡಿ ಎತ್ತರ ಇರುವಂಥ ಗೇಟನ್ನು ರಸ್ತೆಯ ಎರಡೂ ಬದಿಗಳಲ್ಲಿ, ಅಂದರೆ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಹಾಕಲಾಗಿದೆ. ಈಗಾಗಲೇ ಅದಕ್ಕೆ ಬೀಗವನ್ನು ಕೂಡ ಪೊಲೀಸರು ಜಡಿದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು, ಇಂಡಿಯನ್ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಫ್ರೀಡಂ ಪಾರ್ಕ್ನಿಂದ ಹೊರ ಬರದೇ ಇರೋ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಲೋಕಭವನಕ್ಕೆ ಮುತ್ತಿಗೆಯನ್ನು ಹಾಕಿ ಘೇರಾವ್ ಮಾಡ್ತೇವೆ, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಲೇ ನೀಟ್ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿರೋದು ಅಂತ ಹೇಳ್ತಿದ್ರು. ಈಗಲೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ, ಬಿಜೆಪಿಯನ್ನ ಇಲ್ಲಿ ತೆಗಳುತ್ತಿರುವಂತ ಕೇಂದ್ರ ಸರ್ಕಾರದ ನಡೆಯನ್ನ ತೆಗಳ್ತಾ ಇರುವಂತ ಒಂದು ಕೆಲಸ ಇಲ್ಲಿ ಮಾಡಲಾಗ್ತಿರುವಂತದ್ದು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಸಾವಿರಾರು ಕಾರ್ಯಕರ್ತರು ಈ ಸದ್ಯದ ಮಟ್ಟಿಗೆ ಚಾಲುಕ್ಯ ವೃತ್ತದಿಂದ KR ವೃತ್ತಕ್ಕೆ ಹೋಗುವಂತ ಬಳಿ ಯಾವ ರೀತಿ ಚಿತ್ರಣ ಇದೆ. ಫ್ರೀಡಂ ಪಾರ್ಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಈಗ ಲಾಕ್ ಮಾಡಿರೋದ್ರಿಂದ ಯಾವ ಕಾರ್ಯಕರ್ತರು ಹೊರ ಬರಲು ಕೂಡ ಆಗುತ್ತಿಲ್ಲ, ಒಳ ಹೋಗಲು ಕೂಡ ಆಗುತ್ತಿಲ್ಲ. ಫ್ರೀಡಂ ಪಾರ್ಕ್ನ ಪಕ್ಕಕ್ಕೆ ಅಂಟಿಕೊಂಡು ರಸ್ತೆಯಲ್ಲಿ ಒನ್ ವೇಯಲ್ಲಿ ಸುಮಾರು 10ರಿಂದ 15 ಬಸ್ಗಳನ್ನು ನಿಲ್ಲಿಸಿರುವಂಥ ಕಾರಣ ಈ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಬೇಕು ಅಂತ ನೇನು ಯಾವ ರೀತಿ ಈ ಕಾರ್ಯಕರ್ತರು ರಾಜಭವನದ ಮುತ್ತಿಗೆಯನ್ನು ಹಾಕ್ತಾರೆ ಅಂತ ಚಾಲೆಂಜನ್ನು ಪೊಲೀಸರು ಹಾಕಿದರೆ, ಪೊಲೀಸರನ್ನ ನಾವು ಎದುರಿಸಿ ಚಾಲೆಂಜನ್ನು ಸ್ವೀಕರಿಸಿ ನಾವು ಲೋಕಭವನಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಇಲ್ಲಿರುವಂಥ ಕಾರ್ಯಕರ್ತರು ನಿಂತಿರುವಂಥದ್ದು. ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಮ್ಯಾನ್ಯಲ್ ಆಗಿ ಅಳವಡಿಸಿರುವಂಥ ಬ್ಯಾರಿಕೇಡ್ನ ಮೇಲೆ ಇಂಡಿಯನ್ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಮಂಜುನಾಥ ಗೌಡ ಆಗಿರ್ಬೋದು, ಇಂಡಿಯನ್ ಯೂತ್ ಕಾಂಗ್ರೆಸ್ನ ದೆಹಲಿಯಿಂದ ಬಂದಂಥ ಪದಾಧಿಕಾರಿಗಳು ಈಗ ಬ್ಯಾರಿಕೇಡ್ನ ಮೇಲೆ ನಿಂತಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ಬಿಡೋದಿಲ್ಲ ಅನ್ನೋ ಒಂದು ಸಾಂಕೇತಿಕವಾದಂಥ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ. ನೀಟ್ ಪರೀಕ್ಷೆಯ ವಿಚಾರವಾಗಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಇವತ್ತೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಎಲ್ಲೆಡೆ ಪ್ರತಿಭಟನೆ ನಡೀತಾ ಇರುವಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಈಗ ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣ ಆಗಿದೆ. ಫ್ರೀಡಂ ಪಾರ್ಕಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿರೋದು. ಯೂತ್ ಕಾಂಗ್ರೆಸ್ಸಿಂದ ಲೋಕಭವನ ಚಲೋ ಹಮ್ಮಿಕೊಳ್ಳಲಾಗಿತ್ತು. ಲೋಕಭವನ ಮುತ್ತಿಗೆ ಹೊರಟ ಕಾರ್ಯಕರ್ತರು, ಪೊಲೀಸರು ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ ಹಾಕಿ ಈ ಎಲ್ಲ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ಪ್ರತಿಭಟನೆಗೆ ಇಳಿದಿದ್ರು. ಈ ಸಂದರ್ಭದಲ್ಲಿ ಲೋಕಭವನ ಮುತ್ತಿಗೆ ಪ್ರಯತ್ನಿಸಿದ್ದಾರೆ.
ಬ್ಯಾರಿಕೇಡ್ ಹಾಕಿ ಅವರನ್ನ ರಸ್ತೆಯಲ್ಲಿ ತಡೆಯುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಹೊರಟಿರುವಂತ ಇಂಡಿಯನ್ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಈ ಸದ್ಯದ ಮಟ್ಟಿಗೆ ಫ್ರೀಡಂ ಪಾರ್ಕ್ನ ಹೊರಭಾಗದಲ್ಲಿ ಗೇಟ್ ಹಾಕಿ ಕ್ಲೋಸ್ ಮಾಡಿ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಪೊಲೀಸರು ಮಾಡಿರುವಂಥದ್ದು. ಸುಮಾರು 15ರಿಂದ 20 ಅಡಿ ಎತ್ತರ ಇರುವಂಥ ಗೇಟನ್ನು ರಸ್ತೆಯ ಎರಡೂ ಬದಿಗಳಲ್ಲಿ ಅಂದರೆ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಹಾಕಲಾಗಿದೆ. ಈಗಾಗಲೇ ಅದಕ್ಕೆ ಬೀಗವನ್ನು ಕೂಡ ಪೊಲೀಸರು ಜಡಿದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು, ಇಂಡಿಯನ್ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಕೂಡ ಫ್ರೀಡಂ ಪಾರ್ಕ್ನಿಂದ ಹೊರ ಬರದೇ ಇರೋ ರೀತಿ ವ್ಯವಸ್ಥೆನ ಕಲ್ಪಿಸಲಾಗಿದೆ. ಲೋಕಭವನಕ್ಕೆ ಮುತ್ತಿಗೆಯನ್ನು ಹಾಕಿ ಘೇರಾವ್ ಮಾಡ್ತೇವೆ, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಲೇ ನೀಟ್ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿರೋದು ಅಂತ ಹೇಳ್ತಿದ್ರು. ಈಗಲೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ, ಬಿಜೆಪಿಯನ್ನ ಇಲ್ಲಿ ತೆಗಳುತ್ತಿರುವಂತ ಕೇಂದ್ರ ಸರ್ಕಾರದ ನಡೆಯನ್ನ ತೆಗಳ್ತಾ ಇರುವಂತ ಒಂದು ಕೆಲಸ ಇಲ್ಲಿ ಮಾಡಲಾಗ್ತಿರುವಂತದ್ದು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ದೇವೇಂದ್ರನಿಗೆ ಧಿಕ್ಕಾರ, ಧಿಕ್ಕಾರ, ದೇವೇಂದ್ರನಿಗೆ ಧಿಕ್ಕಾರ, ಧಿಕ್ಕಾರ. ಹೋರಾಟದಲ್ಲಿ ಭಾಗಿಯಾಗಿ ಅಂತ ಸಾವಿರಾರು ಕಾರ್ಯಕರ್ತರು ಈ ಸದ್ಯದ ಮಟ್ಟಿಗೆ ಚಾಲುಕ್ಯ ವೃತ್ತದಿಂದ KR ವೃತ್ತಕ್ಕೆ ಹೋಗುವಂತ ಬಳಿ ಯಾವ ರೀತಿ ಚಿತ್ರಣ ಇದೆ, ಫ್ರೀಡಂ ಪಾರ್ಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಈಗ ಲಾಕ್ ಮಾಡಿರೋದ್ರಿಂದ ಯಾವ ಕಾರ್ಯಕರ್ತರು ಹೊರ ಬರಲು ಕೂಡ ಆಗುತ್ತಿಲ್ಲ, ಒಳ ಹೋಗಲು ಕೂಡ ಆಗುತ್ತಿಲ್ಲ. ಫ್ರೀಡಂ ಪಾರ್ಕ್ನ ಪಕ್ಕಕ್ಕೆ ಅಂಟಿಕೊಂಡು ರಸ್ತೆಯಲ್ಲಿ ಒನ್ ವೇಯಲ್ಲಿ ಸುಮಾರು 10ರಿಂದ 15 ಬಸ್ಗಳನ್ನು ನಿಲ್ಲಿಸಿರುವಂಥ ಕಾರಣ ಈ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಬೇಕು ಅಂತ ನೇನು ಯಾವ ರೀತಿ ಈ ಕಾರ್ಯಕರ್ತರು ರಾಜಭವನದ ಮುತ್ತಿಗೆಯನ್ನು ಹಾಕ್ತಾರೆ ಅಂತ ಚಾಲೆಂಜನ್ನು ಪೊಲೀಸರು ಹಾಕಿದರೆ, ಪೊಲೀಸರನ್ನ ನಾವು ಎದುರಿಸಿ ಚಾಲೆಂಜನ್ನು ಸ್ವೀಕರಿಸಿ ನಾವು ಲೋಕಭವನಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಇಲ್ಲಿರುವಂಥ ಕಾರ್ಯಕರ್ತರು ನಿಂತಿರುವಂಥದ್ದು. ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ, ಮ್ಯಾನ್ಯಲ್ ಆಗಿ ಅಳವಡಿಸಿರುವಂಥ ಬ್ಯಾರಿಕೇಡ್ನ ಮೇಲೆ ಇಂಡಿಯನ್ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಮಂಜುನಾಥ ಗೌಡ ಆಗಿರ್ಬೋದು, ಇಂಡಿಯನ್ ಯೂತ್ ಕಾಂಗ್ರೆಸ್ನ ದೆಹಲಿಯಿಂದ ಬಂದಂಥ ಪದಾಧಿಕಾರಿಗಳು ಈಗ ಬ್ಯಾರಿಕೇಡ್ನ ಮೇಲೆ ನಿಂತಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ಬಿಡೋದಿಲ್ಲ ಅನ್ನೋ ಒಂದು ಸಾಂಕೇತಿಕವಾದಂಥ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ.